ಇನ್ನು ವಸತಿ ಯೋಜನೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪ ಬಿ.ಆರ್. ಪಾಟೀಲ್ ಅವರ ಮುಖಾಂತರ ಏನು ಬಂತು, ಅದಕ್ಕೆ ಪೂರಕವಾಗಿ ಈಗ ಮತ್ತೊಂದು ಘಟನೆ. ವಸತಿ ಯೋಜನೆಯಲ್ಲಿ ಹಣ ಕೊಟ್ಟವರಿಗೆ ಮನೆ ಹಂಚಿಕೆಯ ಆರೋಪ ಈಗ ನಾಗಠಾಣ ಮತ್ತು ಸಿಂದಗಿ ಕ್ಷೇತ್ರದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ನಾಗಠಾಣ ಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ ಅವರ ಆಪ್ತ ವಿಠಲ್ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ವೈರಲ್ ಆಗ್ತಾ ಇದೆ. ನಾಗಠಾಣ ಶಾಸಕ ವಿಠಲ ಕಟಕದೊಂಡ ಅವರ ಆಪ್ತ ವಿಠಲ್ ಬಗಲಿ ಅವ್ರದ್ದೊಂದು ಆಡಿಯೋ ಇದೆ. ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಅಂತಂದ್ರೆ 40,000 ರೂಪಾಯಿ ದುಡ್ಡು ಕೊಡು, ಮನೆ ಮಂಜೂರು ಮಾಡಿಸ್ತೀನಿ ಅಂತ ಶಾಸಕರ PA ಮಾತನಾಡಿದ್ದಾರೆ. ಇದೀಗ ವೈರಲ್ ಆಗ್ತಾ ಇದೆ. ಹೇಳಿ ನಿಮ್ ತಾಂಡ್ಯದವ್ರೆ 40 ಕೊಡ್ಲಾಗತ್ತಾರ ನೋಡು. ಮತ್ ಹ್ಞೂ ಅಂದ್ರೆ 40 ಕೊಡು, ವಲ್ಲ ಅಂದ್ರೆ ಬಿಡು, ನಾನ್ 40 ಕೊಡ್ತೀನಿ ನೋಡು. ನಿಮ್ ತಾಂಡ್ಯದಾಗ ಹಾಕ್ತೀನಿ. ಎಷ್ಟಪ್ಪ ಹಾಕ್ತೀನಿ ಅಂದ್ರೆ 21 ಮನಿ ಹಾಕ್ತೀನಿ ನೋಡು. 21 ಮನಿ ಅದಾವ ನನ್ನ ಹತ್ರ. ಮತ್ತು ಕೊಡ್ತಿದ್ದೆ ಅಂದ್ರೆ 40,000 ಕೊಡು, ವಲ್ಲ ಅಂದ್ರೆ 40,000 ಅವ್ರು ತಗೊಳಕತ್ತಾರ, ಅವ್ರಿಗೆ ಹಾಕ್ತೀನಿ. ನಿನಗೆ ಮಾತಾಡಂತಂದ್ರ 40,000 ರೂಪಾಯಿ ಮನಿ ಕೊಡು. ಈಗ ನಿಮ್ ಊರನ್ ತಾಂಡ್ಯದವ್ರು 40,000 ರೂಪಾಯಿ ಹೇಳಕತ್ತಾರ ನನಗ. ಹೆಂಗ್ ಮಾಡ್ತೀಯ ಪಟ್ನೆ ಹೇಳು ಜಲ್ದಿ. ಹೇಳಿ ನಿಮ್ ತಾಂಡ್ಯದವ್ರೆ 40 ಕೊಡ್ಲಾಗತ್ತಾರ ನೋಡು. ಮತ್ ಹ್ಞೂ ಅಂದ್ರೆ 40 ಕೊಡು, ವಲ್ಲ ಅಂದ್ರೆ ಬಿಡು, ನಾನ್ 40 ಕೊಡ್ತೀನಿ ನೋಡು. ನಿಮ್ ತಾಂಡ್ಯದಾಗ ಹಾಕ್ತೀನಿ. ಎಷ್ಟಪ್ಪ ಹಾಕ್ತೀನಿ ಅಂದ್ರೆ 21 ಮನಿ ಹಾಕ್ತೀನಿ ನೋಡು. 21 ಮನಿ ಅದಾವ ನನ್ನ ಹತ್ರ. ಮತ್ತು ಕೊಡ್ತಿದ್ದೆ ಅಂದ್ರೆ 40,000 ಕೊಡು, ವಲ್ಲ ಅಂದ್ರೆ 40,000 ಅವ್ರು ತಗೊಳಕತ್ತಾರ, ಅವ್ರಿಗೆ ಹಾಕ್ತೀನಿ. ನಿನಗೆ ಮಾತಾಡಂತಂದ್ರ 40,000 ರೂಪಾಯಿ ಮನಿ ಕೊಡು. ಈಗ ನಿಮ್ ಊರನ್ ತಾಂಡ್ಯದವ್ರು 40,000 ರೂಪಾಯಿ ಹೇಳಕತ್ತಾರ ನನಗ. ಹೆಂಗ್ ಮಾಡ್ತೀಯ ಪಟ್ನೆ ಹೇಳು ಜಲ್ದಿ. ಹೇಳಿ ನಿಮ್ ತಾಂಡ್ಯದವ್ರೆ 40 ಕೊಡ್ಲಾಗತ್ತಾರ ನೋಡು. ಇದು ವಿಠಲ ಬಗಲಿ, ನಾಗಠಾಣ ಶಾಸಕರ ಆಪ್ತರಂತೆ. ಇವರು ಆಪ್ತ ಸಹಾಯಕರಂತೆ, PA. ವಸತಿ ಯೋಜನೆಯ ಆಕಾಂಕ್ಷಿಯೊಬ್ಬರ ಜೊತೆಗೆ ಮಾತನಾಡ್ತಾ ಇರೋದು. ನಿರ್ಲಜ್ಜನಾಗಿ ಮಾನ ಮರ್ಯಾದೆ ಬಿಟ್ಟು 40,000 ಕೊಡು, ಮನೆ ಕೊಡಿಸ್ತೀನಿ ಅಂತ ಹೇಳ್ತಾ ಇರೋದು ಕೇಳಿಸ್ತಾ ಇದೆ. ಅದರಲ್ಲಿ ಆ ಆಡಿಯೋದಲ್ಲಿ ಕ್ಲಿಯರ್ ಆಗಿ ಕೇಳಿಸುತ್ತೆ. ಮಾನ ಮರ್ಯಾದೆ ಬಿಟ್ಟು ಎಂಜಲು ಕಾಸಿಗೆ ಆಸೆ ಪಟ್ಟು 40,000 ದುಡ್ಡು ಕೊಟ್ರೆ ಮನೆ ಮಂಜೂರು ಮಾಡಿಸ್ತೀನಿ, 21 ಮನೆ ಇದೆ ನನ್ನ ಹತ್ರ ಅಂತ ಶಾಸಕರ ಆಪ್ತ ಸಹಾಯಕರೊಬ್ಬರು ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ. ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಒಂದು ಕಡೆ ಬಿ.ಆರ್. ಪಾಟೀಲ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ದುಡ್ಡು ಕೊಟ್ರೆ ಮನೆ ಮಂಜೂರಾಗತ್ತೆ, ಈ ಸ್ಥಿತಿ ಇದೆ ವಸತಿ ಇಲಾಖೆಯಲ್ಲಿ ಅಂತ. ಈಗ ಈ ಆಡಿಯೋನು ಕೂಡ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿದೆ. ಯಾರು ವಸತಿ ಯೋಜನೆಯ ಆಕಾಂಕ್ಷಿಗಳಿದ್ದಾರೋ ಅಥವಾ ಫಲಾನುಭವಿಗಳು ಯಾರು ಪಡ್ಕೊಳ್ಬೇಕು ಅಂತ ಬಯಸಿದ್ದಾರೋ ಅವರು 40,000 ರೂಪಾಯಿ ದುಡ್ಡು ಕೊಟ್ಟು ಮನೆ ಮಂಜೂರು ಮಾಡಿಕೊಳಿಸಬೇಕಾದಂಥ ದುಸ್ಥಿತಿ. ಬಿ.ಆರ್. ಪಾಟೀಲ್ ಹೇಳಿದ್ದು ಸುಳ್ಳಲ್ಲ, ಬಿ.ಆರ್. ಪಾಟೀಲ್ ಹೇಳಿದ್ರಲ್ಲಿ ಅರ್ಥ ಇದೆ ಅನ್ನೋದು ಈ ಆಡಿಯೋ ಕೇಳ್ತಾ ಇದ್ರೆ ಗೊತ್ತಾಗ್ತಾ ಇದೆ. ರೂಪಾಯಿ ಮನಿ ಕೊಡು. ಈಗ ನಿಮ್ ಊರನ್ ತಾಂಡ್ಯದವ್ರು 40,000 ರೂಪಾಯಿ ಹೇಳಕತ್ತಾರ ನನಗ. ಹೆಂಗ್ ಮಾಡ್ತೀಯ ಪಟ್ನೆ ಹೇಳು ಜಲ್ದಿ. ಹೇಳಿ ನಿಮ್ ತಾಂಡ್ಯದವ್ರೆ 40 ಕೊಡ್ಲಾಗತ್ತಾರ ನೋಡು. ಮತ್ ಹ್ಞೂ ಅಂದ್ರೆ 40 ಕೊಡು, ವಲ್ಲ ಅಂದ್ರೆ ಬಿಡು, ನಾನ್ 40 ಕೊಡ್ತೀನಿ ನೋಡು. ನಿಮ್ ತಾಂಡ್ಯದಾಗ ಹಾಕ್ತೀನಿ. ಎಷ್ಟಪ್ಪ ಹಾಕ್ತೀನಿ ಅಂದ್ರೆ 21 ಮನಿ ಹಾಕ್ತೀನಿ ನೋಡು. 21 ಮನಿ ಅದಾವ ನನ್ನ ಹತ್ರ. ಮತ್ತು ಕೊಡ್ತಿದ್ದೆ ಅಂದ್ರೆ 40,000 ಕೊಡು, ವಲ್ಲ ಅಂದ್ರೆ 40,000 ಅವ್ರು ತಗೊಳಕತ್ತಾರ, ಅವ್ರಿಗೆ ಹಾಕ್ತೀನಿ. ನಿನಗೆ ಮಾತಾಡಂತಂದ್ರ 40,000 ರೂಪಾಯಿ ಮನಿ ಕೊಡು. ಈಗ ನಿಮ್ ಊರನ್ ತಾಂಡ್ಯದವ್ರು 40,000 ರೂಪಾಯಿ ಹೇಳಕತ್ತಾರ ನನಗ. ಹೆಂಗ್ ಮಾಡ್ತೀಯ ಪಟ್ನೆ ಹೇಳು ಜಲ್ದಿ. ಹೇಳಿ ನಿಮ್ ತಾಂಡ್ಯದವ್ರೆ 40 ಕೊಡ್ಲಾಗತ್ತಾರ. ಈ ಮಧ್ಯೆ ನಾಗಠಾಣ ಕ್ಷೇತ್ರದ ಶಾಸಕ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿ, ಈ ಆಡಿಯೋಗೆ ಸಂಬಂಧಿಸಿದಂತೆ ಅವರು ಮಾತನಾಡಿದ್ದಾರೆ. ಹಣ ಕೇಳಿದ್ದೇನಾದ್ರೂ ಸಾಬೀತಾದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ನ್ಯೂಸ್ ಫಸ್ಟ್ಗೆ ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಪ್ರತಿಕ್ರಿಯಿಸಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ವಿಠಲ್ ಬಗಲಿ ನನ್ನ ಆಪ್ತ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಾನೆ. ಆತ ಏನಾದರೂ ಹಣ ಕೇಳಿದ್ದು ಸಾಬೀತಾದ್ರೆ ಆತನಿಗೆ ಶಿಕ್ಷೆಯಾಗಲಿ ಅಂತ ವಿಠಲ್ ಕಟಕದೊಂಡ ಪ್ರತಿಕ್ರಿಯಿಸಿದರು. ನಮ್ಮ ಪ್ರತಿನಿಧಿ ರಾಚಪ್ಪ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ವಸತಿ ಯೋಜನೆಯಡಿ ಈಗ ಸಾಕಷ್ಟು ರೀತಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಏನಂದ್ರೆ ವಿಜಯಪುರ ಜಿಲ್ಲೆ ನಾಗಠಾಣ ಮೀಸಲು ಮತಕ್ಷೇತ್ರದ ಶಾಸಕ ಆಗಿರ್ತಕ್ಕಂಥ ವಿಠಲ್ ಕಟಕದೊಂಡರ ಆಪ್ತ ವಿಠಲ್ ಬಗಲಿ ಅವರು ಈ ಒಂದು ಪ್ರಕರಣದಲ್ಲಿ ಅವರ ಒಂದು ಮಾತನಾಡಿದ ಆಡಿಯೋ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಗಂಭೀರ ಆರೋಪ ಕೇಳಿ ಬರ್ತದೆ. ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಿಠಲ್ ಕಟಕದೊಂಡರು ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನಿಮ್ಮ ಒಂದು ಆಪ್ತ ಸಹಾಯಕ ವಿಠಲ್ ಬಗಲಿ ವಿರುದ್ಧ ಒಂದು ಈ ವಸತಿ ಯೋಜನೆಯಲ್ಲಿ ಹಣಕ್ಕಾಗಿ ಬೇಡಿಕೆ ಆಗಿರ್ಬೋದು, ಮತ್ತೊಂದು ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿದ್ರು. ಈ ಬಗ್ಗೆ ಏನು ಹೇಳ್ತಾರೆ? ನಾನು ಈಗಾಗಲೇ ಏನು ಹೇಳಿದಪ್ಪ ಅಂದ್ರೆ
ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಅವಶ್ಯ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ವಸತಿ ಯೋಜನೆ ಬಡವರಿಗೆ ಮನೆ ಕೊಡಬೇಕಂತ ಇರ್ತೈತಿ. ಆ ಬಡವರಿಗೆ ಮನೆ ಪುಕ್ಕಟ್ಟೆ ಕೊಡ್ಬೇಕಂತ ಇರ್ತೈತಿ. ಆದರೆ ಇವೆಲ್ಲರೂ ಕೂಡ್ಕೊಂಡು ಅವ್ರಿಗೇನು ದ್ರೋಹ ಮಾಡ್ತಾರೆ, ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ, ಪ್ರತಿನಿಧಿಗಳಾಗಲಿ ಯಾರೇ ಆಗಲಿ, ಅದು ತಪ್ಪು. ಆ ವ್ಯವಸ್ಥೆಯನ್ನು ಯಾರು ಮಾಡಿರ್ತಾರೋ ಅವರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. ಮತ್ತು ನಾನು ಅಕಸ್ಮಾತ್ ನನ್ನ ಆಪ್ತ ಕಾರ್ಯದರ್ಶಿ ಇರುವುದರಿಂದ ನಾನೇನು ಹೇಳೋಕ್ಕೆ ಇಚ್ಛೆಪಡ್ತೇನೆ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಅಕಸ್ಮಾತ್ ಆತ ನನ್ನ ಆಪ್ತ ಕಾರ್ಯದರ್ಶಿ ಅಂತ ಹೇಳಿ ಸೈನಿಗಿನಿ ಏನು ಹೇಳಿ ತೊಗೊಂಡಿದ್ದಂದ್ರೆ ತೊಗೊಂಡಿಲ್ಲ ಅವನು. ಒಟ್ಟು ನನ್ನ ಹತ್ರ ಮಾತ್ರ ವಸತಿ ಸಂಬಂಧ ಬಂದೇ ಇಲ್ಲ, ಬೇರೆ ಬೇರೆ ಇದಕ್ಕೆ ಬಂದಾನ. ಮತ್ತು ನಾನು ಸತ್ಯಕ್ಕೆ ಇವತ್ತು ಬಹುಶಃ ಕಲಿಯುಗ ಐತಿ, ಹ್ಯಾಂಗೈತಿ ಅನ್ನೋದು ತಮಗೆ ಗೊತ್ತೈತಿ. ಈ ಕಲಿಯುಗದಲ್ಲಿ ನಾನು ಇಷ್ಟು ಪ್ರಾಂಪ್ಟ್ ಇದ್ದೀನಲ್ಲ, ಬೇಕಾದವರಿಗೆ ನನ್ನ ಕ್ಷೇತ್ರದ ಪ್ರತಿಯೊಂದು ಫಲಾನುಭವಿಗಳು ಎಷ್ಟು ಬೇಕಾದ್ರೆ ಕೊಡು ಅಂದ್ರೆ ಕೊಡ್ತೀನಿ. ನಾನು ಎಲ್ಲರಿಗೂ ಹುಡುಕಿ DC ಆಫೀಸ್ನಾಗ ಅದು ಇದ್ದುದು ಒಂದೇ ಒಂದು 10 ಪೈಸೆ ಅಕಸ್ಮಾತ್ ತೊಗೊಂಡಾರ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಟ್ಟುಬಿಡ್ತೀನಿ. ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಯಾರೂ ಹೇಳುವುದಲ್ಲ, ನನ್ನ ನೈತಿಕತೆಯನ್ನು ಯೋಚಿಸಿ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಸರ್, ಈಗ ವಿಠ್ಠಲ್ ಬಗಲಿ ಅವರ ಹಿನ್ನೆಲೆ ನಿಮಗೇನು ಗೊತ್ತಿತ್ತಾ ಹೆಂಗೆ ಅಂತ ಹೇಳಿ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಎಲ್ಲಿ ಮೊದಲು ಕೆಲಸ ಮಾಡ್ತಾಯಿದ್ರು? ಅವರು ಬೂಸ್ನೂರವ್ರ ಬಳಿ ಮಾಡ್ತಿದ್ರು. ಬೂಸ್ನೂರವ್ರ ಬಳಿ ಮಾಡ್ತಿದ್ರು. ಬೂಸ್ನೂರವರು ಫೋನ್ ಮಾಡಿ ಹೇಳಿದ್ರು ನನಗೆ, ನಮ್ಮ PA ಅದಾನ ರೀ, ಭಾಳ ಒಳ್ಳೆ ಹುಡುಗ ಅದಾನ, ಚಲೋ ಅದಾನವ, ಆ್ಯಕ್ಟಿವ್ ಅದಾನ. ನಮಗೂ ಏನು ಯೋಚನೆ ಮಾಡಿ ಆ್ಯಕ್ಟಿವ್ ಇರೋದ್ರಿಂದ ಲಾಭ ಏನಾಗ್ತೈತಪ್ಪ ಅಂದ್ರೆ, ಬೆಂಗಳೂರದಾಗ ಇವರು ಹೇಳಿದ ಕೆಲಸಗಳನ್ನು ಆಫೀಷಿಯಲಲ್ಲಿ ಬೆಂಗಳೂರಿಗೆ ಗೊತ್ತಾಗಬೇಕಾದ್ರೆ ನಮ್ಮಂಥವ್ರಿಗೆ ಕನಿಷ್ಠ 1 ವರ್ಷ ಬೇಕಾಗ್ತೈತಿ. ಈ ಆಫೀಸ್ ಇಲ್ಲೇ ಐತಿ, ಈ ಆಫೀಸ್ ಇಲ್ಲೇ ಐತಿ ಅಂಥೇಳಿ ಅನುಭವ ಅದಾನಪ್ಪ ಅಂತ ಅಲ್ಲಿ ಇರಾಕೊಳ್ತಿದ್ದೆವು. ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಅವ್ರ ವಿರುದ್ಧ ಏನು ಕ್ರಮ ಆಗ್ಬೇಕಂತಾರೆ? ಪ್ರಕರಣ ಸಂಬಂಧಪಟ್ಟಂಗೆ ಅನ್ಯಾಯ ಮಾಡಿದ್ರೆ ಶಿಕ್ಷೆ ಆಗಬೇಕು, ಅದ್ರಾಗ ಏನಂದ್ರೆ. ಇದಿಷ್ಟು ಏನಂತಂದರೆ, ಈ ಒಂದು ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದ್ದು ಕಂಡು ಬಂದರೆ, ಅಥವಾ ನಾನು ವಿಠ್ಠಲ್ ಕಟಕದೊಂಡ ಶಾಸಕನಾಗಿ ಏನಾದರೂ ನನ್ನ 2 ಅವಧಿಯಲ್ಲಿ ಒಂದೇ ಒಂದು ಪೈಸೆ ತೊಗೊಂಡಿದ್ರೆ ನನ್ನ ಅದು ಸಾಕ್ಷಿ ಕರೆಸಿದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಜೊತೆಗೆ ನನ್ನ ಆಪ್ತ ಸಹಾಯಕ ವಿಠ್ಠಲ್ ಬಗಲಿ ಅವ್ರ ವಿರುದ್ಧ ಏನೋ ಈಗ ಆರೋಪ ಕೇಳಿದ್ರೆ ಅದು ಏನೋ ದಾಖಲೆ ಸಹಿತ ಅದು ಏನಾದರೂ ಸಾಕ್ಷಿ ಕರೆಸಿದರೆ ಅದಕ್ಕೆ ಅವರಿಗೆ ಶಿಕ್ಷೆ ಆಗಲಿ ಅನ್ನೋ ಅಂತ ಮಾತನಾಡ್ತಾರೆ. ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.